ಹಾಯ್ ಹಲೋ ಫ್ರೆಂಡ್ಸ್, ಮೈ ಸ್ಟೈಲ್ ಮಂಜು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಬಿರಿಯಾನಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾನು ಒಂದು ಅರ್ಧ ಕೆ.ಜಿ ಮೇಲೆ 100 ಗ್ರಾಮ್ ತೊಗೊಂಡಿದ್ದೀನಿ ಚಿಕನು. ನೋಡಿ, ಇವಾಗೆಲ್ಲ ಇದನ್ನು ಮಾಡ್ತಾ 2 ಸಲ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ತೊಳೆದಿಟ್ಕೊಂಡು ಅದಕ್ಕೆ ಚಿಕನ್ ಮಸಾಲ, ಗರಂ ಮಸಾಲ, ಪುದೀನ ಮತ್ತು 1 ಸ್ಪೂನಷ್ಟು ಖಾರದ ಪುಡಿ, ಮೊಸರು, ಅರಿಶಿನ ಹಾಕ್ಬಿಟ್ಟು ಫುಲ್ಲು 1-2 ಸ್ಪೂನಷ್ಟು ಮೊಸರು ಹಾಕಿದ್ದೀನಿ. ಫುಲ್ಲು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು 10 ನಿಮಿಷ ನೆನೆಯಕ್ಕಿಡಬೇಕು. ಮೊಸರು ಅದನ್ನು ಹಾಕಿದ್ದೀನಿ. ಇವಾಗ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ನೋಡಿ, 1-2 ಸ್ಪೂನಷ್ಟು. ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಆಗ ಈ ಕಡೆ ಮಸಾಲಾಗೆ ರೆಡಿ ಮಾಡ್ಕೊಂಡಿದ್ದೀನಿ. ಮಸಾಲ ಹಸಿಮೆಣಸಿನ್ಕಾಯಿ 4 ತೊಗೊಂಡಿದ್ದೀನಿ. ಪುದೀನ, ಕೊತ್ತಂಬರಿ, ಟೊಮಟೆ ಹಣ್ಣು ತೊಗೊಂಡಿದ್ದೀನಿ 2. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಶುಂಠಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಇವಾಗ ಹಂಗೆ ರುಬ್ಕೊಂಬರ್ತಾಯಿದ್ದೀನಿ. ನೋಡಿ, ರುಬ್ಕೊಂಬಂದಾಯಿತು. ಸಣ್ಣಗೆ ನುಣ್ಣಗೆ ರುಬ್ಬಬೇಕು. ಹಂಗೆ ಒಗ್ಗರಣೆ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, 1-2 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಬಿರಿಯಾನಿಯಲ್ಲಿ. 1-2 ಸ್ಪೂನ್ ನೋಡಿ ಆಯಿಲ್ ಹಾಕಿದ್ದೀನಿ. ಏಲಕ್ಕಿ, ಪಲಾವ್ ಎಲೆ ಎಲ್ಲ ಹಾಕಿ ಮಸಾಲ ಐಟಮ್ ಎಲ್ಲ ಹಾಕಿದ್ದೀನಿ. ತುಪ್ಪ ಎಣ್ಣೆ ಖಾಲಿಗೆಲ್ಲ ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಹಾಕಿ ಪಲಾವ್ ಎಲೆ ಫ್ರೈ ಮಾಡ್ಕೊಬೇಕಾದ್ರೆ ಈರುಳ್ಳಿ ಕೆಂಪಗಂಗೆ ಫ್ರೈ ಮಾಡ್ಕೊಂಡಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 4 ಸ್ಪೂನ್ ಹಾಕಿದ್ದೀನಿ ನಾನು. ನಿಮ್ಗೆ ಬೇಕಂದರೆ ಸ್ವಲ್ಪ ಹಾಕ್ಬೋದು. ನೋಡಿ, ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಇನ್ನೂ ಕೆಂಪಗಾದ್ಮೇಲೆ 1 ಟೊಮಟೆ ಹಣ್ಣು ಹಾಕ್ತಾಯಿದ್ದೀನಿ. ಟೊಮಟೆ ಹಣ್ಣು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಚಿಕನ್ ಎಲ್ಲ ಗ್ರೇವಿ ಮಾಡಿಟ್ಕೊಂಡಿದ್ದೆಲ್ಲ ಫ್ರೆಂಡ್ಸ್. ಚಿಕನ್ ಎಲ್ಲ ನೆನೆಸ್ಬಿಟ್ಟು ಇಟ್ಟಿದ್ದೀನಿ ಮಸಾಲೆ ಹಾಕಿ. ಅದನ್ನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಗ್ರೇವಿ ಎಲ್ಲ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ 10 ನಿಮಿಷ ಮಸಾಲೆ ಎಲ್ಲ ಹಾಕಿ ನೆನೆಸಿಟ್ಕೊಂಡ್ಬಿಟ್ರೆ ಚೆನ್ನಾಗಿ ನೆಂದೈತೆ ಫ್ರೆಂಡ್ಸ್. ಅದು ಹಾಕಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಫ್ರೈ ಆಗಿಬಿಟ್ಟು ಚಿಕನ್ ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ. ನೋಡಿ, 10 ರೂಪಾಯಿ ಮಸಾಲ ಪ್ಯಾಕೆಟ್ ತೊಗೊಂಡಿದ್ದೆ, ಅದು ಹಾಕಿರೋದು ನಾನು. ಜಾಸ್ತಿ ಮಾಡಿದ್ರೆ ಜಾಸ್ತಿ ಹಾಕ್ಬೇಕು ಫ್ರೆಂಡ್ಸ್. ಗರಂ ಮಸಾಲ, ಚಿಕನ್ ಮಸಾಲ, ಸ್ವಲ್ಪ ಪುದೀನ, ಅರಿಶಿನ 1 ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಆಲ್ರೆಡಿ ಅದರಲ್ಲಿ ಹಾಕಿರ್ತೀವಿ ಫ್ರೆಂಡ್ಸ್, ನೋಡಿಬಿಟ್ಟು ಹಾಕಬೇಕು. ಉಪ್ಪು ಜಾಸ್ತಿ ಎಲ್ಲ ಮಸಾಲದೊಳಗೆ ಉಪ್ಪು ಆಲ್ರೆಡಿ ಜಾಸ್ತಿ ಇರ್ತೈತಿ. ನೋಡಿಬಿಟ್ಟು ಹಾಕಿ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಎಲೆ ಹಾಕ್ತಾಯಿದ್ದೀನಿ. ನೋಡಿ, ನಾನು ಅದಕ್ಕೇನಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್, ನಾನು ಮರ್ತೋಗಿದ್ದೀನಿ. ಎಲೆ ಹಾಕಿದ ಮೇಲೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಮಸಾಲೆ ಎಲ್ಲ ರುಬ್ಕೊಂಬಂದಿದ್ನಲ್ಲ ಫ್ರೆಂಡ್ಸ್, ಅದನ್ನು ಅರ್ಧ ಹಾಕ್ತಾಯಿದ್ದೀನಿ ನಾನು. ಜಾಸ್ತಿ ರುಬ್ಬಿದ್ದೀನಿ. ನಿಮ್ಗೆ ಬೇಕಂದ್ರೆ ಜಾಸ್ತಿ ಹಾಕ್ಬೋದು. ಇವಾಗ 1 ಗ್ಲಾಸ್ ನೀರು ಹಾಕಿದ್ದೀನಿ. ಅದೇ ಥರ 5 ಗ್ಲಾಸ್ ನೀರು ಹಾಕಿದ್ದೀನಿ ಫ್ರೆಂಡ್ಸ್. ನಾನು 3 ಗ್ಲಾಸ್ ಅಕ್ಕಿಗೆ 5 ಗ್ಲಾಸ್ ನೀರು ಹಾಕಿದ್ದೀನಿ. ನೋಡ್ಬಿಟ್ಟು ಹಾಕಿ. ಇವಾಗ ನೋಡಿ, ಚೆನ್ನಾಗಿ ಬೇದಿದೆ, ನೀರೆಲ್ಲ ಕುದೀತಾ ಇದೆ. ಇವಾಗ ಅಕ್ಕಿ ಹಾಕ್ತಾಯಿದ್ದೀನಿ. ನೋಡಿ, 10 ನಿಮಿಷ ನೆನೆಸಿಟ್ಟಿದ್ದೆ ನಾನು. ತೊಳೆದ್ಬಿಟ್ಟು ಅಕ್ಕಿನ ನೆನೆಸಿ ಹಾಕಿದರೆ ಬೇಗ ಬೇದ್ಬಿಡ್ತೈತಿ ಅನ್ನ ಬಿರಿಯಾನಿ. ಹಾಕಿದ್ದೀನಿ. ನೋಡಿ, ತೋರ್ಸೋಕ್ಕಾಗಲಿಲ್ಲ ಫ್ರೆಂಡ್ಸ್. ಅದು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಅಕ್ಕಿನ ಜಾಸ್ತಿ ಮಾಡ್ತಾಯಿದ್ದೀನಲ್ಲ, ಅದರಿಂದ ಜಾಸ್ತಿ ಐಟಮ್ ಹಾಕ್ತಾಯಿದ್ದೀನಿ ನಾನು. ಕಮ್ಮಿ ಬೇಕಂದರೆ ಕಮ್ಮಿ ಐಟಮ್ ಹಾಕ್ಬೋದು ಫ್ರೆಂಡ್ಸ್. ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಹಿಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಒಳಗಡೆ ತಳ ಹಿಡ್ಕೊಂಬಿಡ್ತೈತಿ. ನಾನು ವಿಜಿಲ್ ಹಾಕ್ತಾಯಿಲ್ಲ, ಹಂಗೆ ಬೇಯಿಸ್ಕೊತಾ ಇದ್ದೀನಿ ನಾನು. ಮೇಲೆ ವಿಜಿಲ್ ಹಾಕ್ಲಾರ್ದ
ಹಂಗೆ ಕ್ಲೋಸ್ ಮಾಡಿ ಮೇಲೆ ಈ ಥರ ದಿಕ್ಬಿಟ್ರೆ ಒಳಗಡೆ ಹವ ಹಿಡ್ಕೊಂಡು ಅಳ್ತೈತಿ ಫ್ರೆಂಡ್ಸ್. ಅದು ಹೂವು ಅಳ್ದಂಗೆ ಅಳ್ತೈತಿ ರೈಸು. ಅಕ್ಕಿ ಜಾಸ್ತಿ ನೀರು ಹಾಕಿದರೆ ಜಾಸ್ತಿ ಮೆತ್ತಗಾಗುತ್ತೆ ಅಂತೇಳಿ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಫ್ರೆಂಡ್ಸ್ ನಾನು, ಉದುರಾಗಲಿ ಅಂತ. ತಳಗ ಮೇಲೆ ಮಾಡಿ ಮತ್ತೆ ಕ್ಲೋಸ್ ಮಾಡಿ ಆ ಥರ ಇಕ್ಬಿಡ್ತೀನಿ ಫ್ರೆಂಡ್ಸ್ ನಾನು. ಆ ಥರ ಇಕ್ಕಿದರೆ ಚೆನ್ನಾಗಿ ಭಾರಿ ಚೆನ್ನಾಗಿದೆ ಫ್ರೆಂಡ್ಸ್ ರೈಸು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಬಿರಿಯಾನಿ ಮಾಡೋದು. ಆ ಥರ ಮಾಡಿ ಕ್ಲೋಸ್ ಮಾಡಿ ಇಕ್ಬೇಕು ಫ್ರೆಂಡ್ಸ್. ಅದನ್ನ ತಳ ಹಿಡ್ಕೊತೈತಿ. ನೀವು ಬೇಕಂದರೆ ಕ್ಲೋಸ್ ಮಾಡಿ 2 ವಿಜಿಲ್ 3 ವಿಜಿಲ್ ಹೊಡಿಸ್ಬೋದು ಫ್ರೆಂಡ್ಸ್. ನಾನು ವಿಜಿಲ್ ಹಾಕಿಲ್ಲ, ಹಂಗೆ ಬೇಯಿಸ್ತಾ ಇದ್ದೀನಿ. ಮತ್ತೆ ಕ್ಲೋಸ್ ಮಾಡಿ ಇಕ್ತಾಯಿದೆ ನೋಡಿ ಮತ್ತೊಂದು 5 ನಿಮಿಷ. ಇಕ್ಕಾದ್ಮೇಲೆ ತೆಗೆದ್ಬಿಟ್ಟು ನೋಡಿ ತೋರಿಸಿದ್ದೀನಿ ನೋಡಿ, ಬಿರಿಯಾನಿ ಚೆನ್ನಾಗಿ ಬಂದಿದೆ, ಸೂಪರಾಗಿ ಆಗಿದೆ ಫ್ರೆಂಡ್. ಟೇಸ್ಟ್ ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಿ. ನಮ್ಮ ಬಿರಿಯಾನಿ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಟೀಕೆ ಬಾಯ್.